ನಾವು ಬದಲಾಗಬೇಕು, ಮಕ್ಕಳಿಗೆ ನಾವು ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನ ನಾನು ಹೇಳ್ತಾ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ಪ್ರತಿನಿಧಿಗಳ ಒಂದು ಅನಿಸಿಕೆ. ಮೊದಲಾಗಿ 9ನೇ ತರಗತಿ ವಿದ್ಯಾರ್ಥಿಯಾಗಿರ್ತಕ್ಕಂಥ ಭರತ್ ಇದರಿಂದ ಅನಿಸಿಕೆ. ಎಲ್ಲರಿಗೂ ಸಾಯಂಕಾಲದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಶಾಲೆಯ ಪ್ರಾಂಶುಪಾಲರು ಹಾಗೂ ಎಲ್ಲ ಪೋಷಕರಿಗೂ ಮುಸ್ಸಂಜೆಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಂದುವರಿಸುತ್ತೇನೆ. 2023ನೇ ವರ್ಷದ ಡಿಸೆಂಬರ್ ತಿಂಗಳ ನಂತರ ನನ್ನ ಬದಲಾವಣೆಗಳು, ಈ ಶಾಲೆಯಲ್ಲಿ ನಡೆದಂತಹ ಬದಲಾವಣೆಗಳು ಸಾಕಷ್ಟು ಇದೆ. ಇವಾಗ ಹೇಳ್ಬೇಕಾದ್ರೆ ನಾವು ಎಕ್ಸಾಮ್ಸ್ ಟೈಮಲ್ಲಿ ಓದ್ಕೊಳಕ್ಕೆ ಜನರೇಟರ್ ಇದ್ದಿಲ್ಲ. ಕರೆಂಟ್ ಹೋದ್ರೆ ನಾವು ಕರೆಂಟ್ ಬರೋವರೆಗೂ ಎದ್ದಿರಬೇಕು. ಫ್ಯಾನ್ಸ್ ಕರೆಕ್ಟಾಗಿ ರೆಡಿ ಮಾಡಿಸಿದ್ದ ಇಲ್ಲ. ಅವೆಲ್ಲ ಜಾಸ್ತಿ ಸಾಕಷ್ಟು ಪ್ರಾಬ್ಲಮ್ಸ್ ಇತ್ತು. ಮತ್ತೆ ಸರ್ಗೆ ಈ ಥರ ಹೇಳಿದೆ, ನಾವು ಲೆಟರ್ ಕೊಟ್ಟಿದ್ದೀವಿ ಹೆಡ್ ಆಫೀಸ್ಗೆ ಬರುತ್ತೆ ಅಂತ ಹೇಳಿದ್ರು. ಸರ್ ಇವಾಗ ಎಕ್ಸಾಮ್ಸ್ಗೆ ಜಾಸ್ತಿ ಟ್ರಾವೆಲ್ ಆಗ್ತಾಯಿದೆ ಸರ್, ಓದ್ಕೊಬೇಕು ಅನ್ನೋದಕ್ಕೆ ಚಾರ್ಜಿಂಗ್ ಲೈಟ್ ಹಾಕ್ಸಿದ್ರು. ಚಾರ್ಜಿಂಗ್ ಲೈಟ್ ಆದಮೇಲೆ ಚಾರ್ಜಿಂಗ್ ಲೈಟ್ ಆಗಿದ್ದು ಒಂದು 2 ಮಂತ್ಸ್ಗೆಲ್ಲ ಜನರೇಟರ್ ಹಾಕ್ಸಿದ್ರು ಸರ್. ಮತ್ತೆ ನಮಗೆ 3 ವೀಕ್ಸ್ ಹೋಗಿದ್ದ ಸ್ಯಾಟರ್ಡೆ ಕ್ಲೀನಿಂಗ್ ಇರುತ್ತು. ಆ ಕ್ಲೀನಿಂಗ್ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ವಾರ್ಡನ್ ಸರ್ ಅವರು ಹೋಗಿ ಹುಲ್ ಕಟ್ ಮಾಡೋ ಮಿಷಿನ್ ಗೌರ್ಮೆಂಟ್ಗೆ ಒಂದು ಲೆಟರ್ ಕೊಟ್ಟು ಹುಲ್ ಕಟ್ ಮಾಡೋ ಮಿಷಿನ್ ತಂದುಕೊಟ್ರು. ನಮ್ಗೆ ನೈಟು ಅದು 1 ಗಂಟೆ ಆಗಲಿ 2 ಗಂಟೆ ಆಗಲಿ ನಮ್ಗೆ ಏನೇ ಆಗಲಿ ಹೆಲ್ತ್ ಇಶ್ಯೂಸ್ ಇದ್ರೆ ಟೀಚರ್ನ ನರ್ಸ್ ಮಿಸ್ನೋಗಿ ಬೇಯಿಸಿದ್ರೆ ನಾ ಟೈಮಿಂಗ್ಸ್ ಕೂಡ ನೋಡ್ತಾ ಇದ್ದಿಲ್ಲ. ಬಂದು ಹಾಸ್ಪಿಟ್ಲ್ ಕರ್ಕ ಇಲ್ಲೇನು ಚಿಕಿತ್ಸೆ ಇದ್ರೆ ಅದನ್ನ ಮಾಡಿಸ್ತಾ ಇದ್ರು. ಇಲ್ಲೇನ ಹಂಗೆ ಇರ್ತಿದ್ರೆ ಮತ್ತೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋರು. ನಮ್ಗೆ ಇಲ್ಲಿ ಜಾಸ್ತಿ ಇವಾಗ ಸಾಕಷ್ಟು ಈಗ ಹೇಳ್ಬೇಕಾದ್ರೆ ಮೆನೋ ಚಾರ್ಟ್ ಪ್ರಕಾರ ಮೆನೋ ಚಾರ್ಟ್ ಅಲ್ಲಿ ಏನಾಯ್ತು ಅದನ್ನೇ ಕರೆಕ್ಟಾಗಿ ಕೊಡ್ತಾರೆ. ಇವಾಗ ಸಂಡೇ ಟೈಮ್ಸು ಚಿಕನ್ನು ನೈಟು ನಮ್ಮನ್ನ ಕೇಳ್ತಾರೆ, ಏನು ಮಾಡ್ಸೋಣ, ಚಿಕನ್ ಮಾಡ್ಸೋಣ ಬಿರಿಯಾನಿ ಮಾಡ್ಸೋಣ ಅಂತ. ನಾವು ಯಾವುದಾದ್ರೆ ಅದನ್ನೇ ಮಾಡಿಸ್ತಾರೆ. ಮತ್ತು ನಾವು ವೀಕೆಲ್ಲ ಕ್ಲಾಸಸ್ಸಲ್ಲಿ ಬೋರ್ ಆದಾಗ ಸಂಡೇ ಟೈಮ್ಸ್ ಟಿ ವಿ ನೋಡೋಕ್ಕೆ ಟಿವಿನೂ ಅವಕಾಶ ಮಾಡಿಸ್ಕೊಟ್ರು. ಮತ್ತು ಟೀಚರ್ಸ್ ನಮ್ಮ ಜೊತೆನೆ ಇವಾಗ ಸರ್ ಅವ್ರು ಹೇಳ್ದಂಗೆ ಕ್ಲಾಸಲ್ಲಿದ್ದಾಗ ಟೀಚರ್ಸ್ ಥರ ಇರ್ತಿದ್ರು. ಇನ್ನು ಹೊರಗಡೆ ಬಂದಮೇಲೆ ನಮ್ಮ ಜೊತೆ ಫ್ರೆಂಡ್ಲಿ ಥರ. ಇವಾಗ ಕನ್ನಡ ಸರು, ವಾರ್ಡನ್ ಸರು, ಹಿಂದಿ ಸರ್ ಅವ್ರು ಹೇಳ್ಬೇಕಾದ್ರೆ ನಮ್ಮ ಜೊತೆ ಕ್ರಿಕೆಟ್ ಆಡಕ್ಕೆ ಬರೋದು, ಆಡ್ಸೋಕ್ಕೆ ನಾವು ಆಡೋದು, ನಾವೇ ಟೀಮ್ಸ್ ಮಾಡಿಕೊಂಡು ಆಡೋದು ಫ್ರೆಂಡ್ಲಿಯಾಗಿ. ಮತ್ತು ನಮ್ಮ ಕೋಲಾರ ಜಿಲ್ಲೆಯ KGF ತಾಲೂಕಿನ PI ಸರ್ ಅವರು ಹೇಳಿದ್ರಂತೆ, ಶಾಲೆಯಲ್ಲಿ ಶಿಕ್ಷಕರು ಯಾವಾಗ ಹೊಡೆಯೋದನ್ನು ಕಮ್ಮಿ ಮಾಡ್ತಾರೋ ಆವಾಗ ನಮ್ಮ ಪೊಲೀಸ್ ಅಧಿಕಾರಿಗಳು ಹೊಡೆಯೋದನ್ನು ಹೆಚ್ಚು ಮಾಡಬೇಕು ಅಂತ. ಅಂದರೆ ಟೀಚರ್ಸ್ ಯಾವಾಗ ಹೊಡೆಯೋದು ಕಮ್ಮಿ ಮಾಡ್ತಾರೋ ಪೊಲೀಸರು ಹೊಡೆಯೋದು ಅವಾಗ ಜಾಸ್ತಿ ಮಾಡಬೇಕಂತೆ. ಟೀಚರ್ಸು ನಾವು ಏನೋ ತಪ್ಪು ಮಾಡಿದ್ರೆ ಅದನ್ನು ತಿಳಿಸೋಕೆ ಜಾಸ್ತಿ ಹೆಲ್ಪ್ ಮಾಡ್ತಾರೆ. ಇವಾಗ PD ಸರ್ ಅವರು ನಾವೇನೇ ತಪ್ಪು ಮಾಡಲಿ 1 ಕಿತ 2 ಕಿತ ನೋಡ್ತಾರೆ, 3ನೇ ಕಿತ ಹೊಡಿತಾರೆ. ಹಂಗನ್ಬಿಟ್ಟು ಹೊಡೆಯೋದಂದ್ರೆ ಹಂಗಲ್ಲ. ಇಲ್ಲಿ ಟೀಚರ್ಸ್ ಅಷ್ಟೇ, ಪ್ರತಿಯೊಂದು ಟೀಚರ್ ಅಷ್ಟೇ ನಮಗೆ ಜಾಸ್ತಿ ಎಫರ್ಟ್ ಆಗ್ತಾ ಇದ್ದಾರೆ. ಇವಾಗ ನಾನೇ ಆಗಿರಲಿ ಯಾರೇ ಆಗಲಿ ಓದಕ್ಕೆ ಹಿಂದಿ ಅಂತೂ ಯಾರಿಗೂ ಬರ್ತಾ ಇದ್ದಿಲ್ಲ. ಈ ಟೀಚರ್ಸ್ ಬಂದಮೇಲೆ ಎಲ್ಲರೂ ಹಿಂದಿ 2, 3 ತೆಗಿಯೋರಿಲ್ಲ, 16, 17 ಸ್ಕೋರ್ 20ಗೆ ಇಷ್ಟು ತೆಗಿತಾ ಇದ್ದಾರೆ. ಇಷ್ಟು ಮಾತುಗಳನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲ ಶಿಕ್ಷಕರು ಹಾಗೂ ಪೋಷಕರಿಗೆ ಧನ್ಯವಾದಗಳು ತಿಳಿಸಿ ನನ್ನ ಅನಿಸಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ 9ನೇ ತರಗತಿ ವಿದ್ಯಾರ್ಥಿಯಾಗಿರ್ತಕ್ಕಂಥ ಭರತ್ ರತ್ನನಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ವಿದ್ಯಾರ್ಥಿನಿ ಪ್ರತಿನಿಧಿಯಾಗಿರ್ತಕ್ಕಂಥ ರಕ್ಷಿತಾ ಇದರಿಂದ ಅನಿಸಿಕೆ. ಎಲ್ಲ ಗುರುವೃಂದದವರಿಗೂ ಹಾಗೂ ಪೋಷಕರಿಗೂ ನನ್ನ ಸಹಪಾಠಿಗಳಿಗೂ ಸಹ ಸಂಜೆಯ ಶುಭಾಶಯಗಳನ್ನು ಕೋರುತ್ತಾ, ಈ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಶಿಕ್ಷಕರಿಗೂ ಹಾಗೂ ಪ್ರತಿನಿಧಿಗಳಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ನಮ್ಮ ಶಾಲೆಗೆ ಆಗಮಿಸಿರುವಂತಹ ಪೋಷಕರಿಗೂ ಸಹ ನಾನು ಸ್ವಾಗತವನ್ನು ಬಯಸುತ್ತಾ ಮತ್ತು ನಮ್ಮ ಎಲ್ಲ ಸಹಪಾಠಿಗಳಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮೊದಲು ನಾನು ಹೇಳಬೇಕಾದ್ರೆ, ಯಾವುದೇ ಒಬ್ಬ ಸ್ಟೂಡೆಂಟ್ ಆಗಿರಲಿ ಟೀಚರ್ನ ಏನಾದರೂ ಒಂದು ಡೌಟ್ ಕೇಳಬೇಕಂದ್ರೆ ಇನ್ನು ಸ್ಟೂಡೆಂಟ್ಗೆ ಕರೇಜ್ ಅನ್ನೋದು ಇರಬೇಕಲ್ವಾ. ಫಸ್ಟ್ ಟೀಚರ್ಸು
ಇದ್ರು. ಬಟ್ ಯಾವ ಸ್ಟೂಡೆಂಟೂ ಅವ್ರನ್ನ ತುಂಬ ಧೈರ್ಯದಿಂದ ಹೋಗಿನೂ ಏನು ಡೌಟ್ಸ್ ಕೇಳ್ತಾ ಇರಲಿಲ್ಲ. ಆದರೆ ಈ ಟೀಚರ್ಸ್ ಬಂದಾಗಿಂದ ಪ್ರತಿಯೊಬ್ಬ ಮಗುನಿಗೂ ಅವ್ರಿಗೆ ಏನೇ ಡೌಟ್ಸ್ ಇರಲಿ ತುಂಬ ಧೈರ್ಯದಿಂದ ಹೋಗಿ ಟೀಚರ್ಸ್ನ ಕೇಳ್ತಾರೆ. ಟೀಚರ್ಸು ಅವ್ರು ಕೇಳಿದ ತಕ್ಕಂಗೆ ಟೀಚರ್ಸು ಮಕ್ಕಳಿಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಒಂದಲ್ಲ ಎರಡು ಸಲ ಅಲ್ಲ ಎಷ್ಟು ಸರಿ ಕೇಳಿದ್ರು ಟೀಚರ್ಸು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಟೀಚರ್ಸ್ ಬಂದಮೇಲೆ ನಮಗೆ ತುಂಬ ಕರೇಜ್ ಅನ್ನೋದು ಬಂದಿದೆ. ಈ ಟೀಚರ್ಸ್ ನಮ್ಮ ಜೊತೆ ತುಂಬ ಅಂದರೆ ತುಂಬ ಕ್ಲೋಸ್ ಆಗಿ ಫ್ರೆಂಡ್ಸ್ ಥರ ಇರ್ತಾರೆ. ಒಳ್ಳೆ ಏನು ನಮ್ಮ ಕ್ಲಾಸ್ಮೇಟ್ಸ್ ಇರ್ತಾರಲ್ವ ಫ್ರೆಂಡ್ಸು, ಆ ಥರ ತುಂಬ ಕ್ಲೋಸ್ ಆಗಿರ್ತಾರೆ. ಏನೇ ಒಂದು ಕಷ್ಟ ಅಂತ ಹೋದ್ರೂ ಅದಕ್ಕೆ ಪರಿಹಾರ ಹುಡ್ಕೊಡ್ತಾರೆ. ಎಜುಕೇಷನ್ ಬಗ್ಗೆ ಬಂದರೆ ನಾವು ನಮಗೆ ಟೀಚರ್ಸು ಫಸ್ಟ್ ಇದ್ದಿದ್ದ ಟೀಚರ್ಸು ಈಗಿದ್ದ ಟೀಚರ್ಸ್ಗೆ ಕಂಪೇರ್ ಮಾಡಿದ್ರೆ ಅದೇ ನಮಗೆ ಇವರು ಕರೇಜ್ ಅನ್ನೋದು ಹೇಳ್ಕೊಟ್ರು. ಮತ್ತು ತುಂಬ ಎಲ್ಲ ಸಬ್ಜೆಕ್ಟ್ಸಲ್ಲೂ ಎಲ್ಲರೂ ತುಂಬ ವೀಕ್ ಇದ್ದರು ಓದೋದ್ರಲ್ಲಿ. ಏನು ಫಸ್ಟ್ ಇದ್ದಿದ್ದ ಟೀಚರ್ಸ್ ಇದ್ದಾಗ ತುಂಬ ವೀಕ್ ಇದ್ದರು. ಆದರೆ ಈಗ ಪ್ರತಿಯೊಬ್ಬ ಸ್ಟೂಡೆಂಟೂ ಅವರು ಫಸ್ಟು ಪಾಸ್ ಆಗ್ತಾ ಇದ್ದಿದ್ದು ಸ್ವಲ್ಪ ಡೌಟು. ಈಗಿರೋ ಸ್ಟೂಡೆಂಟ್ಸು ಈಗ ಅವರು ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ ಅಬೌವ್ 15 ತರೋಷ್ಟು ಮಟ್ಟಿಗೆ ಪ್ರಿಪೇರ್ ಆಗಿದ್ದಾರೆ. ಹೋದ ವರ್ಷ 10th ಸ್ಕೋರು ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಕಮ್ಮಿ ಆಗೋದಕ್ಕೆ ಕಾರಣ ಏನಂದರೆ ಲಾಸ್ಟ್ ಇಯರ್ ನಡೀತಲ್ವ ಇನ್ಸಿಡೆಂಟು, ಆ ಇನ್ಸಿಡೆಂಟಿಂದ ಅವರು 10th ಓದಿದ್ರಲ್ವ ಅವ್ರು 2-3 ಮಂತ್ಸು ಏನು ಸ್ಟಡಿ ಮಾಡೋಕ್ಕಾಗಿಲ್ಲ. ಆ ಇನ್ಸಿಡೆಂಟ್ ಆದಮೇಲೆ ಈ ಟೀಚರ್ಸ್ ಬಂದಾಗ ಈ ಟೀಚರ್ಸು ಅವ್ರನ್ನ 2-3 ಮಂತ್ಸಲ್ಲೇ ತುಂಬ ಅವ್ರು ಪಾಸ್ ಆಗೋ ಥರ ಅವ್ರಿಗೆ ತುಂಬ ಎಫರ್ಟ್ ಹಾಕಿ ಇವರು ಕಲಿಸ್ಕೊಟ್ರು. ಅದೇ ಥರ ಈಗೂ ಅಷ್ಟೇ 10th ಬ್ಯಾಚಲ್ಲಿ ಯಾರೇನು ಕಮ್ಮಿ ಇಲ್ಲ, ಎಲ್ಲ ಚೆನ್ನಾಗಿ ಓದ್ತಾರೆ. ನಾವು ಅಷ್ಟೇ 100% ಸ್ಕೋರ್ನ ತಂದುಕೊಡ್ಬೇಕು ಅಂತ ನಾನು ಬೇಡ್ಕೊತೀನಿ. ಎಲ್ಲನೂ ಚೆನ್ನಾಗಿ ಓದ್ತಾರೆ, ಯಾರೇನು ಕಮ್ಮಿ ಇಲ್ಲ 10th ಕ್ಲಾಸಲ್ಲಿ. ಮತ್ತು ಇನ್ನು ಊಟದ ವಿಷಯಕ್ಕೆ ಬಂದರೆ ಫಸ್ಟ್ ಇದ್ದ ಟೀಚರ್ಸೂ ಎಲ್ಲ ಪರವಾಗಿಲ್ಲ ಊಟ